ಅರ್ಜುನ್, ಸೇವಂತಿ, ನೀವು? ಚೆನ್ನಾಗಿದ್ದೀನಿ ಮಾವ. ಹೇಳಮ್ಮ, ಎದ್ದೇಳಮ್ಮ. ಒಳ್ಳೇದಾಗ್ಲಿ. ಹಲೋ ಕಲ್ಪನಾ ಮೇಡಮ್, ನಿಮ್ಮ ಕಲ್ಪನಾ ಲೋಕದಿಂದ ಹೊರಗೆ ಬಂದ್ರೆ ನಾವು ಒಳಗೆ ಹೋಗ್ಬೋದು. ಅಲ್ಲ ರೀ, ಬರೋಕ್ಕಿಂತ ಮುಂಚೆ ಅವ್ನು ಫೋನ್ ಮಾಡೋದಲ್ವಾ ನೀವು? ಆವಾಗ ಸರ್ಪ್ರೈಸ್ ಆಗ್ತಿತ್ತಾ? ಸರಿ ಬನ್ನಿ. ಅಲ್ಲ, ಫೋನ್ ಮಾಡೋದಲ್ವಾ? ಪ್ರತಾಪ, ಅತ್ತೆ ಪ್ರತಾಪ, ನೀ ಬಂದ್ಯಾ? ನೀ ಬರ್ತೀಯೋ ಇಲ್ವೋ ಅಂತ ನನಗೆ ತುಂಬಾ ಭಯ ಆಗಿತ್ತು. ನೋಡು, ನಾನು ನಿನ್ನ ಹತ್ರ ತುಂಬಾ ವಿಷಯ ಮಾತಾಡ್ಬೇಕು. ಬಾ ನನ್ನ ಜೊತೆ, ಬಾರೋ ಬಾರೋ. ಅತ್ತೆ, ಇನ್ನು ಎಷ್ಟೊತ್ತು ಹೀಗೆ ನಿಂತ್ಕೋಬೇಕು? ನನಗೊಂಥರ ಮುಜುಗರ ಆಗ್ತಾ ಇದೆ. ಇನ್ನೊಬ್ಬರೇ ಒಬ್ರಿಗೆ ಗೆಸ್ಟ್ ಬರಬೇಕು. ಅವ್ರನ್ನ ರಿಸೀವ್ ಮಾಡ್ತಿದ್ದಾಗೆ ಪಾರ್ಟಿ ಶುರು ಮಾಡೋಣ. ಪ್ಲೀಸ್. ಪ್ರತಾಪ, ಅಮ್ಮ, ನೀನ್ ಏನು ಹೇಳೋಕ್ ಹೋಗ್ಬೇಡ. ಎಲ್ಲ ವಿಷಯನೂ ಅರ್ಜುನ ಫೋನ್ ಮಾಡಿ ನನಗೆ ಪಿನ್ ಟು ಪಿನ್ ಹೇಳಿದಾನೆ. ಅವ್ರ ಸಂಸಾರನ ಅವರೇ ಕೈಯಾರೆ ಹಾಳು ಮಾಡ್ಕೊಂಡಿರೋದನ್ನ ಎಲ್ಲಾದ್ರೂ ಕೇಳಿದ್ಯಾ? ನೋಡು, ನಾನು ಕೈ ಮೀರಿಗೆ ಎಷ್ಟೋ ಪ್ರಯತ್ನ ಪಟ್ಟೆ, ಆದ್ರೆ ಏನೂ ಆಗ್ಲಿಲ್ಲ. ಡೈವರ್ಸ್ ಆಗೋಯ್ತು ಕಣೋ. ಅಮ್ಮ, ನೀನೇನು ಚಿಂತೆ ಮಾಡ್ಬೇಡ. ನಮ್ಮ ಅರ್ಜುನ ಯಾವುದೋ ಒಂದು ಹೊಸ ಭರವಸೆಯಲ್ಲಿ ಇದ್ದಾನೆ ಅಂತ ಅನ್ಸುತ್ತೆ. ಅದೇನ್ ಭರವಸೆನೋ ಏನೋ. ನೋಡು, ಡೈವರ್ಸ್ ಪಾರ್ಟಿ ಅಂತೆ, ಎಲ್ರೂ ಕರ್ಕೊಂಬಂದು ಗುಡ್ಡೆ ಹಾಕೊಂಡಿದ್ದಾನೆ. ಇದೆಲ್ಲ ಬೇಕಿತ್ತ ಇವನಿಗೆ? ಅಮ್ಮ, ಇಲ್ಲಿ ಬಂದಿರೋರ್ಗೆ ಡಿವೋರ್ಸ್ ಬಗ್ಗೆ ಗೊತ್ತೇ ಇಲ್ಲಮ್ಮ. ನೀನು ಏನು ಹೇಳ್ಕೊಳಕ್ಕೂ ಹೋಗ್ಬೇಡ, ತೋರ್ಸ್ಕೊಳಕ್ಕೂ ಹೋಗ್ಬೇಡ. ಅರ್ಥ ಆಯ್ತಾ? ಇದ್ರ ಹಿಂದೆ